Hello, good morning to all of you. I am Professor and Dr. Parampalli Surendra Padhya. ಈಗ ನಿಮಗೆ ನ್ಯೂಮರಾಲಜಿ ಗ್ರಿಡ್ ಅದರ ಸಂಖ್ಯೆಗಳ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕಿದ್ದೇನೆ. ಫಸ್ಟ್ ನಂಬರ್ 1 ಎಲ್ಲರಿಗೂ ಬರ್ತಾ ಇರ್ತದೆ. ನಂಬರ್ 1 ಈಸ್ ರೂಲಿಂಗ್ ಪ್ಲಾನೆಟ್ ಸನ್. Sun is Karaka for father, government, king. ಮುಖ್ಯ ಗುಣಗಳು ಏನು ಅಂದರೆ ಕೋಪ, ಅಥಾರಿಟೇಟಿವ್, ಆಮೇಲೆ ಅವರಿಗೆ ಗೌರವ ಮುಖ್ಯ. ಅವರನ್ನು ಸರ್ ಅಂತ ಕರಿಬೇಕಾಗತ್ತೆ, ಇಲ್ಲ ಅಂದರೆ ಬಾಸ್ ಅಂತ ಕರಿಬೇಕಾಗತ್ತೆ. ಇಲ್ಲ ಅಂದರೆ ಅವರು ಮಾತನಾಡಿಸುವುದು ಕಷ್ಟ. ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅವರಿಂದ ಕಲಿಬೇಕಾಗತ್ತೆ. ಒಳ್ಳೆಯ ಆಡಳಿತಾಧಿಕಾರಿಗಳು. ಎಲ್ಲಾದರೂ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದಲ್ಲಿ ಎಮೋಷನ್ಸಿಗೆ ಅಲ್ಲಿ ಎಡೆ ಇಲ್ಲ. ನಮ್ಮ ಅಣ್ಣನ ನೋಡಿದ್ದೇನೆ, ಅವ SSLC ಆದರೂ ಸೀನಿಯರ್ ಮ್ಯಾನೇಜರ್ ಆಗಿ ಗಡಗುಟ್ಟಿಸಿಬಿಟ್ಟ ಬ್ಯಾಂಕಿನಲ್ಲಿ. ಅದು ನಮಗೂ ಕೂಡ ಬರೋದಿಲ್ಲ, ನಾವು ಡೌನ್ ಟು ಅರ್ತ್, ಆಯಿತಾ? ಅವನು ಹಾಗಲ್ಲ, ಕ್ಯಾಬಿನಲ್ಲಿ ಕುಳಿತೇ ಆರ್ಡರ್ ಮಾಡ್ತಾನೆ. ಹಿ ವಿಲ್ ನಾಟ್ ಕಮ್ ಔಟ್ ಆಫ್ ದಿ ಕ್ಯಾಬಿನ್. ನಂಬರ್ 1 ಲೈಕ್ ದ್ಯಾಟ್. ಒಳ್ಳೆಯ ಅಡ್ಮಿನಿಸ್ಟ್ರೇಟರ್. ಅವರ ಜೀವನದಲ್ಲಿ ಅತಿ ಎತ್ತರಕ್ಕೆ ಹೋಗ್ತಾ ಇರ್ತಾರೆ. ಮತ್ತು ಹಣ ಅವ್ರ ಹತ್ರ ಕೊಡುತ್ತೆ, ಏನೂ ತೊಂದರೆ ಇಲ್ಲ, ವಿಪರೀತ ಬರ್ತದೆ. ಯಾವುದೇ ಕೆಲಸ ಇದ್ದರೂ ಕೂಡ ಪ್ರಪ್ರಥಮವಾಗಿ ಇವರೇ ಅದನ್ನು ಕೈಗೆ ಎತ್ತಿಕೊಳ್ತಾರೆ. ದೇ ಆರ್ ದಿ ಇನಿಷಿಯೇಟರ್ಸ್, ಆಯಿತಾ? ಮತ್ತು ಶಾರ್ಟ್ ಟೆಂಪರ್ಡ್ಗಳು ಭಯಂಕರ. ಮತ್ತು ಅವರಿಗೆ ಗೌರವ, ಕೀರ್ತಿ, ನೇಮ್ ಆ್ಯಂಡ್ ಫೇಮ್ ಎಲ್ಲ ಸಿಗುತ್ತೆ. ಲೀಡರ್ಶಿಪ್ ಗುಣಗಳನ್ನು ಅವರಿಂದ ಕಲಿಬೇಕು. ಕಾನ್ಫಿಡೆನ್ಸ್ ಜಾಸ್ತಿ, ಸ್ಟ್ರಾಂಗ್ ಅವರಲ್ಲಿ ಇರುತ್ತೆ. ಓಕೆ, ಒಂದು ರೀತಿಯಲ್ಲಿ ರಾಜನಿಗೆ ಸಿಗುವಂಥ ಗೌರವ ಅವರಿಗೆ ಸಿಗ್ತದೆ. ನಾನು ನೋಡಿದ್ದೇನೆ, ಗೌರ್ಮೆಂಟ್ ಆಫೀಸಲ್ಲಿ ಈವನ್ ಕ್ಲರ್ಕ್ ಕೂಡ ಬಿಹೇವ್ಸ್ ಆಸ್ ಇಫ್ ಸಿ ಈಸ್ ಡಿಪಾರ್ಟ್ಮೆಂಟಲ್ ಇನ್ಚಾರ್ಜ್. ದುಡ್ಡು ಆ ರೀತಿ ಮಾಡಿಸ್ತದೆ ಅಂತ ಇಟ್ಕೊಳ್ಳಿ. ಅಥಾರಿಟಿ, ಸ್ವತಂತ್ರ ಮತ್ತು ಇಂಡಿಪೆಂಡೆಂಟ್ ಬಾಸ್. ಮತ್ತು ಕೆಲವರು ಒಳ್ಳೆ ಜನರಸ್ ಆಗಿರ್ತಾರೆ. ಓಕೆ, ಎಲ್ಲರನ್ನೂ ಕಂಟ್ರೋಲ್ ಮಾಡುವಲ್ಲಿ ನಂಬರ್ 1. ಡಾಮಿನೆಂಟ್ ಅಂತ ಕರಿಬೋದು. ಓಕೆ, ಸ್ಟಬರ್ನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಹಂಕಾರ ಇದೆ, ಸ್ಟಬರ್ನ್ ಆ್ಯಟಿಟ್ಯೂಡ್ ಇದೆ. ಆಮೇಲೆ ಜೀವನ ಒಂದು ರೀತಿಯಲ್ಲಿ ರಾಜನಂತೆ ಜೀವನ ಮಾಡ್ತಾರೆ. ಬೇರೆಯವರಿಗೆ ಉಪದೇಶ ಕೊಡ್ತಾರೆ. ಅದರರ್ಥ ಅವರಿಗೆ ಬೃಹಸ್ಪತಿ ಕೆಲಸ ಮಾಡ್ತಾನಂತ ಅಲ್ಲ. ಓಕೆ, ಆಮೇಲೆ ಕಿಟ್ಟಿ ಪಾರ್ಟಿಯಲ್ಲಿದ್ದರೆ ನಂಬರ್ 1 ಯಾರ ಇದೆಯೋ ಅವರೇ ಲೀಡರ್. ಮಕ್ಕಳಲ್ಲಿ ಕೂಡ ಹಾಗೆ, ಮಕ್ಕಳ ಗುಂಪಲ್ಲಿ ನಂಬರ್ 1 ಇದ್ದರೆ ಅದು ಎಂಟೈರ್ ಮಕ್ಕಳಿಗೆ ಅವನೇ ಲೀಡರ್. ಆ ರೀತಿ. ಇನ್ನು ಮಲ್ಟಿಪಲ್ 1 ಇದ್ದರೆ ಏನಾಗುತ್ತೆ? ಈ ನೆಗೆಟಿವ್ ಆಗಿ ಅದು ಕೆಲಸ ಮಾಡ್ತದೆ. ಓಕೆ, ಡೆಸ್ಟಿನಿ 1 ಅದೇ ಸಂಖ್ಯೆ
ಒಂದು ನಿಮ್ಮ ಡೆಸ್ಟಿನಿ ಸಂಖ್ಯೆ ಇದ್ದಲ್ಲಿ ಈ ಎಲ್ಲ ಗುಣಗಳು ಅವರ ವ್ಯಕ್ತಿತ್ವವೇ ಆಗಿರುತ್ತೆ ಅಂತ ನಾವು ತಿಳ್ಕೋಬೇಕು. ಆಯಿತಾ? ಇನ್ನು ಬರೋಣ ಸಂಖ್ಯೆ 2. 2 ಅಂದರೆ ಚಂದ್ರ. ಚಂದ್ರ ಅಂದರೆ ತಾಯಿ, ಚಂದ್ರ ಅಂದರೆ ಕ್ವೀನ್, ಚಂದ್ರ ಅಂದರೆ ಮಾತು, ಚಂದ್ರ ಅಂದರೆ ಚಂದ. ಇದೆಲ್ಲ ಅವರಲ್ಲಿ ಇರುತ್ತೆ. ಸೆಂಟಿಮೆಂಟಲ್ ಪೀಪಲ್, ಎಮೋಷನಲ್ ಪೀಪಲ್, ಸಾಫ್ಟ್ ಸ್ಪೋಕನ್ ಪೀಪಲ್, ಕ್ರಿಯೇಟಿವ್ ಪೀಪಲ್, ಇದೆಲ್ಲ ನೀವು ಟಕ 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 ಅಂತ ಹೇಳಿ ಹೇಳ್ಬೋದು. ಓಕೆ, ಭಾವನೆಗಳೆಲ್ಲ ಇವರು ತಾಯಿಯಂತೆ ಸ್ವಲ್ಪ ಮೈಯನ್ನು ಸೋರ್ತಾ ಇರ್ತಾರೆ. ಇದೆಲ್ಲ 2 ಇದ್ರೇ ನಿಮ್ಗೆ ಗೊತ್ತಾಗೋದು. ಹೊಸತನ್ನು ಯಾವಾಗಲೂ ಹುಡುಕ್ತಾ ಇರ್ತಾರೆ. ಮತ್ತು ಸ್ನೇಹಿತರು ಜಾಸ್ತಿ ಇವರಿಗೆ. ನಂಬರ್ 2 ಇಸ್ ಪೀಪಲ್ ಆರ್ ಬೇರೆಯವರಿಗೆ ಸಹಾಯ ಜಾಸ್ತಿ ಮಾಡ್ತಾರೆ. ನೀವು ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಅವರಂತೂ ಏನಾದರೂ ಒಂದು ಕೊಟ್ಟು ಕಳಿಸ್ತಾರೆ. ನಾನು ನೋಡಿದ್ದೇನೆ. ಓಕೆ, ಡೆಸ್ಟಿನಿ 2 ಇದ್ದರೆ ಅವರಿಗೆ ಮೋಟಿವೇಶನ್ ಬೇಕಾಗ್ತದೆ. ಇನ್ನು ಡಬಲ್ 2 ಇದ್ದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಅದು ಸ್ವಲ್ಪ ಎಮೋಷನ್ಸ್ ತೋರಿಸುವುದಿಲ್ಲ, ನೆಗೆಟಿವ್ ಆಗುತ್ತೆ. ಮತ್ತು ಓವರ್ ಸೆನ್ಸಿಟಿವ್ ಇರ್ತಾರೆ. ಡಬಲ್ 2 ಇದ್ದಲ್ಲಿ ಗಟ್ಟಿಯಾಗಿ ಏಕೇಕಿ ಅವಳು ಜಾಸ್ತಿ. ಮನೆಯನ್ನು ಒಂದು ವಿಭಾಗ ಮಾಡಲಿಕ್ಕೆ ಡಬಲ್ 2 ಬೇಕು. ಮತ್ತು ಡಿಪ್ರೆಷನ್ ಪೀಪಲ್, ನೀವೆಲ್ಲಾದರೂ ನೋ ಅಂದ್ಬಿಟ್ರೆ ಸಾಕು, ಇವರಿಗೆ ಆ ಡಿಪ್ರೆಷನ್ ಬಂದ್ಬಿಡುತ್ತೆ. ಭಾಳ ಬೇಗ ಡಿಪ್ರೆಷನ್ ಶರಣಾಗು. ಸೊ 2, 222, 42 ಇದ್ದಲ್ಲಿ ಏನಾಗ್ತದೆ ಅಂದರೆ ಒಂದು ರೀತಿಯಲ್ಲಿ ಪೊಸೆಸಿವ್ ಇರ್ತಾರೆ, ಓವರ್ ಸೆನ್ಸಿಟಿವ್ ಇರ್ತಾರೆ, ಸೂಯಿಸೈಡಲ್ ಟೆಂಡೆನ್ಸಿ ಇರ್ತದೆ, ಡಿಪ್ರೆಸಿವ್ ನೇಚರ್ ಇರ್ತದೆ, ಕಂಪ್ಲೀಟ್ಲಿ ಎಮೋಷನ್ ಲೆಸ್ ಆಗಿರ್ತಾರೆ. ಟೆರರಿಸ್ಟ್ ಅಂದರೂ ಕರೆದ್ರೂ ತೊಂದರೆ ಇಲ್ಲ. ಓಕೆ, ಎಕ್ಸಾಂಪಲ್ ಕೊಡೋದಾದರೆ ದೇರ್ ಆರ್ ಸೋ ಮೆನಿ ಪೀಪಲ್. ಫಾರ್ ಎಕ್ಸಾಂಪಲ್ ಡಿಸೆಂಬರ್ 11, 2022, 1922 ಅಲ್ಲಿ ಹುಟ್ಟಿದವರು, ಅಥವಾ ಡಿಸೆಂಬರ್ 11, 2022, ಇದೆಲ್ಲ ನಂಬರ್ 2 ಜಾಸ್ತಿ ಇರುತ್ತೆ. ಓಕೆ, ಅಥವಾ 29 ಡಿಸೆಂಬರ್ 1942 ಅಲ್ಲಿ ಹುಟ್ಟಿದವರು, ಅಥವಾ 26 ಸೆಪ್ಟೆಂಬರ್ 1923 ಅಲ್ಲಿ ಹುಟ್ಟಿದವರು, ಇಲ್ಲ 2 ನೋಡಿ ಬಂದ್ಬಿಡುತ್ತೆ. ಆಯಿತಾ? ಸೊ ನೀವು ಗ್ರಿಡ್ಡನ್ನು ಹಾಕಬೇಕು, ಆವಾಗಲೇ ನಿಮಗೆ ಅದು ಗೊತ್ತಾಗೋದು. ಓಕೆ, ಇನ್ನು ಅದು ಬಿಟ್ಟರೆ ನಂಬರ್ 3, ನಂಬರ್ 3 ಏನಂದರೆ ಗುರು. ಗುರು ಅಂದರೆ ಟೀಚರ್, ಗುರು ಅಂದರೆ ಜ್ಞಾನ. ಇಂಟೆಲಿಜೆನ್ಸ್ ಬೇರೆ, ನಾಲೆಡ್ಜ್ ಬೇರೆ. ಓಕೆ, 3 ಇದ್ದಲ್ಲಿ ಆಚಾರ್ಯರಂತೆ ಬೇರೆಯವರಿಗೆ ಉಪದೇಶ ಮಾಡ್ತಾರೆ. ನಂಬರ್ 1 ವಾಲ ಅಥಾರಿಟೇಟಿವ್, ನಂಬರ್ 2 ವಾಲ ಎಮೋಷನ್ಸ್, ನಂಬರ್ 3 ವಾಲ ಶಾಂತ ಸ್ವಭಾವದವರು. ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ. ಈ ನಂಬರ್ 3 ವರೆಗೆ ಇಂಟೆಲಿಜೆನ್ಸ್ ಹಾಗೂ
ಮೆಮರಿ ಎರಡೂ ಇದೆ. ನಾಲೆಜ್ ಈಸ್ ಅಪ್ಲಿಕೇಶನ್ ಆಫ್ ದ್ಯಾಟ್ ಇಂಟೆಲಿಜೆನ್ಸ್, ತಿಳ್ಕೊಳ್ಳಿ. ವಿಸ್ಡಮ್ ಅಂದರೆ ಏನು? ಆಫ್ಟರ್ ನಾಲೆಜ್, ಲರ್ನಿಂಗ್ ವಿಲ್ ಗಿವ್ ಯು ವಿಸ್ಡಮ್. ಆಫ್ಟರ್ ನಾಲೆಜ್ ಯು ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ನ್ಯೂ, ದ್ಯಾಟ್ ಈಸ್ ಯುವರ್ ವಿಸ್ಡಮ್. ಆ್ಯಡಿಂಗ್, ಸಪೋಸ್ ನೀವು ಕನಸಲ್ಲೂ ಎಣಿಸಿಲ್ಲ, ಯು ಆರ್ ಆ್ಯಡಿಂಗ್ ಡಾಕ್ಟರೇಟ್ ಇನ್ ಅಸ್ಟ್ರಾಲಜಿ ಈಸ್ ಯುವರ್ ವಿಸ್ಡಮ್. ಓಕೆ. ಇನ್ನು ಡೆಸ್ಟಿನಿ 3 ಇದ್ದು ಸಿಂಗಲ್ 3 ಇದ್ದರೆ ಏನು ಫಲ ಅಂತ, ಅವರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ, ಒಳ್ಳೆ ತಿಳಿದವರು ಮತ್ತು ಬುದ್ಧಿವಂತರು, ಡಿಸಿಪ್ಲಿನ್ ಜಾಸ್ತಿ, ಶಿಸ್ತುಬದ್ಧರು. ಓಕೆ. ಆಮೇಲೆ ಭಾಷೆಯಲ್ಲಿ ಮಾಹಿರತೆ. PVR ನರಸಿಂಹರಾವ್ 14 ಲ್ಯಾಂಗ್ವೇಜ್ ಗೊತ್ತಿದೆ ಅವರಿಗೆ, ಆಯಿತಾ. ಆಮೇಲೆ ಸಂಸಾರಕ್ಕೆ ಅಂಟಿಕೊಡ್ತಾರೆ ಇವರು, ಜಾಸ್ತಿ 3 ಇದ್ದರೆ. ಓಕೆ. ಸೊ ನೀವು ಗ್ರಿಡ್ ಹಾಕ್ಲಿಕ್ಕೆ ಕಲಿಬೇಕು, ವೇದಿಕ್ ನ್ಯೂಮರಾಲಜಿ ಗ್ರಿಡ್. ಆವಾಗ ನಿಮಗೆಲ್ಲ ಒಳ್ಳೆ ಐಡಿಯಾ ಬರ್ತದೆ. ಓಕೆ. ಈಗ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.